ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಶಾಲಾ ಶಿಕ್ಷಣದಲ್ಲಿ ತ್ರಿಭಾಷಾ ಸೂತ್ರವನ್ನ ಮುಂದುವರಿಸುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಶಾಲಾ ಶಿಕ್ಷಣದಲ್ಲಿ ತ್ರಿಭಾಷಾ ಸೂತ್ರವನ್ನು ಮುಂದುವರಿಸಲು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿಯಾಗಿ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಇದಕ್ಕೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿ ರಾಜ್ಯ ಹಂತದಲ್ಲಿ ಶಿಕ್ಷಣ ಸಚಿವರನ್ನು ಭೇಟಿ ಮಾಡಿ ಈ ವಿಷಯದ ಮೇಲೆ ಗಮನಕ್ಕೆ ತರಲು ಸೂಚಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜೇಶ್ ನೀಲಹಳ್ಳಿ ಹಾಗೂ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಹಿಂದಿ ಶಿಕ್ಷಕರ ಸಂಘದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಚನ್ನಬಸಪ್ಪ ಬಿರಾದಾರ್, ಮಲ್ಲಿಕಾರ್ಜುನ್, ಅಬ್ದುಲ್ ರಸೂಲ್, JH ಪಟೇಲ್, ಶಿವಾನಂದ್, ನಿತ್ಯಾನಂದ್, ವಿಶ್ವನಾಥ್ ರಾಠೋಡ್, ಅಹಮದ್ ಕಿಣ್ಣಿ, ಹಫೀಜ್ ಪಟೇಲ್, ವಿನೋದ್, ಶಶಾಂಕ್, ಮಮತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಜಾರಿಗೊಳಿಸಲು ಹೊರಟಿರುವ ದ್ವಿಭಾಷಾ ನೀತಿಯನ್ನ ಕೈಬಿಟ್ಟು ತ್ರಿಭಾಷಾ ನೀತಿಯನ್ನ ಮುಂದುವರಿಸುವಂತೆ ಆಗ್ರಹಿಸಲು ಕಲಬುರಗಿ ಜಿಲ್ಲಾ ಪ್ರೌಢಶಾಲಾ ಹಿಂದಿ ಶಿಕ್ಷಕರ ಸಂಘದ ವತಿಯಿಂದ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರಿಗೆ ಭೇಟಿಯಾಗಿ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ದಿನಾಂಕ 21 ಜುಲೈ 2025ರಂದು ಕಲಬುರಗಿ ಜಿಲ್ಲಾ ಪ್ರೌಢಶಾಲಾ ಹಿಂದಿ ಶಿಕ್ಷಕರ ಸಂಘದ ವತಿಯಿಂದ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರನ್ನು ಭೇಟಿಯಾಗಿ ರಾಜ್ಯ ಸರ್ಕಾರವು ಜಾರಿಗೊಳಿಸಲು ಹೊರಟಿರುವ ದ್ವಿಭಾಷಾ ನೀತಿಯನ್ನ ಕೈಬಿಟ್ಟು ತ್ರಿಭಾಷಾ ಸೂತ್ರವನ್ನು ಯಥಾವತ್ತಾಗಿ ಮುಂದುವರೆಸಲಿ, ಹಿಂದಿ ಭಾಷಾ ಶಿಕ್ಷಕರ ಆತಂಕವನ್ನು ದೂರ ಮಾಡಲು ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಹಿಂದಿ ಶಿಕ್ಷಕರುಗಳು ಆಗಮಿಸಿ ಮನವಿ ಪತ್ರ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಹಿಂದಿ ಶಿಕ್ಷಕರ ಬೆಂಗಾವಲಾಗಿ ತಾವು ನಿಲ್ಲುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಬಳುಂಡಗಿ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಮಹೇಶ್ ಹೂಗಾರ್, ಕಾರ್ಯದರ್ಶಿಗಳಾದ ಜಮೀಲ್ ಇಮ್ರಾನ್, ಪತ್ತಿನ ಸಹಕಾರಿ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜೇಶ್ ನೀಲಹಳ್ಳಿ, ಪ್ರೌಢಶಾಲಾ ಹಿಂದಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಚನ್ನಬಸಪ್ಪ ಬಿರಾದಾರ್, ಸತೀಶ್ ಕುಮಾರ್, ಸಂತೋಷ್ ದಯಾಗೋಡೆ, ಗುಲಾಂ ನಬಿ, ಚೆನ್ನಮ್ಮ ಪಾಟೀಲ್, ಮಲ್ಲಿಕಾರ್ಜುನ್ ಸಲಗರ್, ವಿಶ್ವನಾಥ್ ಘಾಳೆಪ್ಪ, ಸಾಯ್ಬಣ್ಣ ಲಂಗೋಟಿ, ಶಿವಾನಂದ್, ಸಂಜಯ್ ಮಾಲೆ, ಶರಣಬಸಪ್ಪ, ಸಂದೀಪ್, JH ಪಟೇಲ್, ರವಿ, ಕರಿಬಸಯ್ಯ, ಅಹಮದ್ ಕಿನ್ನಿ, ಅಶೋಕ್, ಹಫೀಜ್ ಪಟೇಲ್, ಶೈಲಜಾ, ರಂಜನಾ ಹಾಗೂ ಶ್ರೀಮತಿ ಮಂಜುಳಾ ಭವಾನಿ ಸಿಂಗ್ ಎಂ ಠಾಕೂರ್ ಸೇರಿದಂತೆ ಇನ್ನು ಅನೇಕ ಜನ ಹಿಂದಿ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಮಹದೇವಪ್ಪ ರಾಂಪುರೆಯವರ 104ನೆಯ ಜನ್ಮ ದಿನಾಚರಣೆಯ ಅಂಗವಾಗಿ ಇಂದು PDA ಇಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಸಭಾಂಗಣದಲ್ಲಿ ನಿವೃತ್ತ ಸಿಬ್ಬಂದಿಗಳಿಗೆ ಅಭಿನಂದನಾ ಸಮಾರಂಭ ಮತ್ತು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ವಾರ್ತಾಪತ್ರ 2025 ಬಿಡುಗಡೆ ಸಮಾರಂಭ ಜರುಗಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಲಬುರಗಿಯ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಶ್ರೀ ಮಹದೇವಪ್ಪ ರಾಂಪುರೆಯವರ 104ನೆಯ ಜನ್ಮ ದಿನಾಚರಣೆಯ ಅಂಗವಾಗಿ ನಿವೃತ್ತ ಸಿಬ್ಬಂದಿಗೆ ಅಭಿನಂದನಾ ಸಮಾರಂಭ 2025 ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ವಾರ್ತಾಪತ್ರ 2025 ಬಿಡುಗಡೆ ಸಮಾರಂಭವು ದಿನಾಂಕ 1 ಆಗಸ್ಟ್ 2025ರಂದು ಪೂಜ್ಯ ದೊಡ್ಡಪ್ಪ ಅಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ಸ್ಯಾಕ್ ಕಟ್ಟಡದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮವನ್ನು ಡಾಕ್ಟರ್ PS ಶಂಕರ್ ಅವರು ಉದ್ಘಾಟಿಸಿದರು. ಮೊದಲಿಗೆ ದಿವಂಗತ ಶ್ರೀ ಮಹದೇವಪ್ಪ ರಾಂಪುರೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಮನ ಸಲ್ಲಿಸಲಾಯಿತು. ನಂತರ ಹೋಮಿಯೋಪತಿ ಕಾಲೇಜಿನ ವಿದ್ಯಾರ್ಥಿಗಳಾದ ಪ್ರಜ್ವಲ್ ಮತ್ತು ತಂಡದವರಿಂದ ನಾಡಗೀತೆ ಪ್ರಸ್ತುತಪಡಿಸಲಾಯಿತು. ಇದಾದ ನಂತರ HK ಸಂಸ್ಥೆಯ ಕಾರ್ಯದರ್ಶಿಗಳು ಸ್ವಾಗತ ಭಾಷಣ ಮಾಡಿದರು. ಇದಾದ ನಂತರ HK ಸೊಸೈಟಿಯ ಗುಣಮಟ್ಟ ಭರವಸೆ ಕೋಶದ ಸಂಯೋಜಕಿ ಡಾಕ್ಟರ್ ಉಮಾರೇವೂರ್ ಅವರು ಪರಿಚಯಾತ್ಮಕ ಭಾಷಣ ಮಾಡಿದರು. ತದನಂತರ ಮುಖ್ಯ ಅತಿಥಿಗಳ ಪರಿಚಯ ಮತ್ತು ಸನ್ಮಾನ ಸಮಾರಂಭ ಜರುಗಿತು. ಇದಾದ ನಂತರ HK ಸೊಸೈಟಿಯ 2025ರ ಸುದ್ದಿ ಪತ್ರದ ಸಂಕ್ಷಿಪ್ತ ಟಿಪ್ಪಣಿ ನರೇಂದ್ರ ಬಡಶೇಷಿ ಅವರಿಂದ ಜರುಗಿತು. ತದನಂತರ ವೇದಿಕೆ ಮೇಲೆ ಆಸೀನರಾದ ಅತಿಥಿ ಗಣ್ಯರಿಂದ HK ಸೊಸೈಟಿಯ 2025ರ ವಾರ್ತಾಪತ್ರ ಬಿಡುಗಡೆ ಮಾಡಲಾಯಿತು. ಇದಾದ ನಂತರ ಅತಿಥಿ ಗಣ್ಯರಿಂದ ನಿವೃತ್ತ ಸಿಬ್ಬಂದಿಗಳಿಗೆ ಸನ್ಮಾನಿಸಲಾಯಿತು.
ತದನಂತರ ಮುಖ್ಯ ಅತಿಥಿಗಳ ಭಾಷಣ, ಉಪಾಧ್ಯಕ್ಷರ ಭಾಷಣ ಮತ್ತು HK ಸೊಸೈಟಿಯ ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ ಅವರು ತಮ್ಮ ಅಧ್ಯಕ್ಷೆಯ ಭಾಷಣ ಮಾಡಿದರು. ಕೊನೆಯಲ್ಲಿ HK ಸೊಸೈಟಿಯ ಜಂಟಿ ಕಾರ್ಯದರ್ಶಿಗಳು ವಂದನಾರ್ಪಣೆ ಮಾಡಿದರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಇಷ್ಟೊಂದು ದೊಡ್ಡ ಕಾರ್ಯ ಅವರು ಮಾಡಿದ್ದು ನಿಜವಾಗಿ ಆಶ್ಚರ್ಯ. ಒಬ್ಬ ಮನುಷ್ಯ ಎಷ್ಟು ಮಾಡಬಹುದು. 52 ವರ್ಷಕ್ಕೆ ಇಷ್ಟೆಲ್ಲ ಮಾಡಿದ್ರು. ರಾಂಪುರಿ ಅವರು ನಮ್ಮ ಬಾಲ್ದೇವರು ಹೇಳಿದಾಗೆ ಕರ್ನಾಟಕದ ಮದನ್ ಮೋಹನ್ ಮಾಲ್ವೀಯ ಅಂತ ಅಂದರೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿ ಅಂತಂದು ಅವ್ರಿಗೆ ಅಷ್ಟು ಗೌರವದಿಂದ ಕಟ್ಟಿದ್ದಾರೆ. ನಾನು ಈ ಊರಿಗೆ ಬರೋದು ಅವರಿಲ್ಲದೆ ಅಂತ ಅನೇಕ ಸರ್ ಅಂತ 1960ರಲ್ಲಿ ಡೆಲ್ಲಿಯಲ್ಲಿ ನಾನು ಓದ್ತಾ ಇದ್ದಾಗ ಅಲ್ಲಿ ಹಗಲೆಲ್ಲ ಬರ್ತಾ ಇದ್ದಾರೆ 19 ವರ್ಷ ಅವರು PR ಬಸಪ್ಪನವರು MP ಅವರು ಅಲ್ಲೇ ಇರ್ತಾರೆ. ಅವು ಬಂದಾಗ ಹೇಳ್ಕೊಂಡು ಡಾಕ್ಟರ್ ಯಾವ ಬರ್ತಾರೆ ಅಂತಾರೆ. ಸರ್ ನಾನು ತಿರುಗುಳ ಮಾಡಿ ಮೆಡಿಕಲ್ ಕಾಲೇಜಿನ ಆಮೇಲೆ ನೋಡೋಣ ಅಂತ. ನಮ್ಮದು ಕ್ಲಿನಿಕಲ್ ಸೈಟ್ ಬರೋದಕ್ಕೆ 1966 ಜನವರಿಗೆ ಬಂದು ಕ್ಲಿನಿಕಲ್ ಸೈಟ್ ಅವತ್ತೇ ಫಸ್ಟ್ ನಾನು ಜನವರಿ 10ನೇ ತಾರೀಕಿಗೆ ಸೈಟ್ ಮರು ದಿವಸನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ತೀರೋದು ಆ ಕಾಲಕ್ಕೆ. ಆ ರಾಂಪುರಿ ಅವರು ಇಲ್ಲಿ ಇಂಥ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅಂತಂದು ಭಾಳ ದಿವಸದಿಂದ ಅವರ ಕನಸಿತ್ತು. ಆವಾಗ ಸರ್ಕಾರ ಬಿಜಾಪುರಕ್ಕೊಂದು ಶಿವಮೊಗ್ಗಕ್ಕೊಂದು ಮೆಡಿಕಲ್ ಸ್ಕೂಲ್ ಮಾಡಿದ್ರು. ಆ ನಂತರ ಬಳ್ಳಾರಿ ಮೆಡಿಕಲ್ ಕಾಲೇಜ್, ನಂತರ ಇನ್ನೇನು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ. ಆಗ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, DC ಪಾಟೀಲ್ ವೈಸ್ ಚಾನ್ಸಲರ್ ಆಗಿದ್ದರು. ಇಂಥ ಒಂದು ಕಾರ್ಯಕ್ರಮಕ್ಕೆ ಆಗಿನ ಕಾಲಕ್ಕೆ ದುಡ್ಡು ಕೊಡ್ಬೇಕಾದ್ರೆ ಇದು ವಿಶ್ವವಿದ್ಯಾಲಯಕ್ಕೆ ಅಫಿಲಿಯೇಷನ್ ಆಗಬೇಕಾದ್ರೆ ಇಷ್ಟು ಸುಲಭ ಅಲ್ಲ. ಆಗಿನ ಕಾಲಕ್ಕೆ ಒಂದು ₹100, ₹1000 ಅಂದ್ರೆ ಭಾಳ ದೊಡ್ಡ ಅಮೌಂಟ್ ಆಗ್ತಾ ಇದೆ. ಆವಾಗ DC ಪಾಟೀಲ್ ಇವ್ರಿಗೆ ಅಫಿಲಿಯೇಷನ್ ಕೊಡೋದು ಫೀಸ್ನ ವೇವ್ ಆಫ್ ಮಾಡಿದ್ರು. ಈ ಹಿಂದುಳಿದ ಭಾಗ ಇದು ಬೇಡ ಅಂತ ನಿಂತಿರ್ಕೊಂಡು ಸಹಾಯದಿಂದ ಇಲ್ಲಿ ಮೆಡಿಕಲ್ ಕಾಲೇಜ್ ಅವರು ಶುರುವಾಗಿದೆ 1963ರಲ್ಲಿ. ನಮ್ಮ ಜೊತೆಯಲ್ಲೇ ಬೆಳಗಾವಿ ಮೆಡಿಕಲ್ ಕಾಲೇಜ್ ಶುರುವಾಯಿತು. ಆ ನಂತರ ದಾವಣಗೆರೆ 65 ಇನ್ಸ್ಟಿಟ್ಯೂಟ್ ಬಂತು. ಅವಾಗ PPC ಕೋರ್ಸ್ ಅಂತ ಪ್ರೀ ಪ್ರೊಫೆಷನಲ್ ಕೋರ್ಸ್ PPC ಈಗೇನು 10+2 ಅಂತಿರಲ್ಲ, ಆವಾಗ 11+1 ಇತ್ತು. ಆ ಒಂದು PPC ಕೋರ್ಸ್ ಅಂತ 63ರಲ್ಲಿ ಕಾಲೇಜ್ ಶುರುವಾದರೂ ಮೆಡಿಕಲ್ ಶುರುವಾಗಿರಲಿಲ್ಲ. ಮೆಡಿಕಲ್ ಶುರುವಾಗಿದ್ರೆ 64ರಲ್ಲಿ. 64 ಆದ್ಮೇಲೆ ಕ್ಲಿನಿಕಲ್ ಪ್ರೈವೇಟ್ ಶುರುವಾಗಿದೆ 64. ಅವಾಗ ಈಗ ಹಾಸ್ಪಿಟಲ್ ಬೇಕಲ್ಲ ಈಗಿನ ಕಾಲಕ್ಕೆ. ಈಗೆಲ್ಲ ನಾವು ಯಾವುದೇ ಒಂದು ಹೊಸ ಕೋರ್ಸ್ ಶುರು ಮಾಡ್ಬೇಕಾದ್ರೆ ಅನೇಕ ಪ್ರಿನ್ಸಿಪಾಲ್ನ ಕರಿತೀವಿ. ಅವರು ಒಂದು ದೊಡ್ಡ ಪಟ್ಟಿ ಕೊಡ್ತಾರೆ, ಇಷ್ಟು ಖರ್ಚಾಗತ್ತೆ, ಅಷ್ಟು ಬೇಕು, ಅಷ್ಟು ಬಿಲ್ಡಿಂಗ್ ಬೇಕು, ಅದು ಬೇಕು ಇರಬೇಕು. ಅನೇಕ ಸರ್ ನಾನು ಇಲ್ಲೇ ನಮ್ಮ ಡೆಂಟಲ್ ಕಾಲೇಜ್ ಕಟ್ಟ ಒಂದೇ ರೂಮ್ನಲ್ಲಿ ಶುರು ಮಾಡಿದ್ವಿ. ಇವತ್ತು ನಾವು ಯಾರು ಪ್ರಿನ್ಸಿಪಾಲ್ ಕಡೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಬೇಕು, ಇಷ್ಟು ಜನ ಸ್ಟಾಫ್ ಬೇಕು, ಒಂದೇ ಒಂದು ಸಣ್ಣ ರೂಮು, ಅದು ಗೌರ್ಮೆಂಟ್ ಹಾಸ್ಪಿಟಲ್. ಸಣ್ಣ ರೂಮ್ನಲ್ಲೇ ಈಗಿನ ಕಾಲ ಆಗಿನ ಕಾಲಕ್ಕೆ ಮಾಡಿ ಈಗ ಹೇಳ್ತಕ್ಕ ಇಷ್ಟೊಂದು ಮಾಡಬೇಕು ಅಂತ ಹೇಳ್ತಿರ್ತಾರೆ. ಆಗ ರಾಂಪುರಿ ಅವರು ಈಗ ಮಾಡಿದ್ರು. ಈ ನಾನು ಅನೇಕ ಸಲ ಹೇಳ್ತೇನೆ, ನಮ್ಮ ದೇಶದಲ್ಲಿ ಈ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬರಲಿಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಅನೇಕರು TMA5 ಅಂತ ಹೇಳ್ತಾರೆ. TMA5 ಮತ್ತು 1953ರಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲದಲ್ಲಿ ಮಾಡಿದ್ರು. ಆವಾಗ ಯೂನಿವರ್ಸಿಟಿ ಅಫಿಲಿಯೇಷನ್ ಕೊಡಲಿಲ್ಲ. ರಾಮಸ್ವಾಮಿ ವೈಸ್ ಚಾನ್ಸಲರ್, ಲಕ್ಷ್ಮಣಸ್ವಾಮಿ ಯಾರು ವೈಸ್ ಚಾನ್ಸಲರ್ ಆಗಿದೆ ಮಡ್ರಾಸ್ ಯೂನಿವರ್ಸಿಟಿ, ಅದು ಮಡ್ರಾಸ್ ಸ್ಟೇಟ್. ಈ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ, ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ ಎಸ್ ಚಿಂಚೋಳಿ, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ಆಡಳಿತ ಮಂಡಳಿಯ ಸದಸ್ಯರುಗಳಾದ ಅರುಣ್ ಕುಮಾರ್ ಎಂ ಪಾಟೀಲ್, ಡಾಕ್ಟರ್ ನಾಗೇಂದ್ರ ಎಸ್ ಮಂಠಾಳೆ, ಡಾಕ್ಟರ್ ರಜನೀಶ್ ಎಸ್ ವಾಲಿ, ಡಾಕ್ಟರ್ ಮಹದೇವಪ್ಪ ವಿ ರಾಂಪುರೆ, ಡಾಕ್ಟರ್ ಶರಣಬಸಪ್ಪ ಆರ್ ಹರ್ವಾಳ್, ಸಾಯಿನಾಥ್ ಎನ್ ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್, ಅನಿಲ್ ಕುಮಾರ್ ಎಸ್ ಮರ್ಗೋಳ್, ಡಾಕ್ಟರ್ ಕಿರಣ್ ಎ ದೇಶ್ಮುಖ್, ನಾಗಣ್ಣ ಎಸ್ ಘಂಟಿ, ನಿಶಾಂತ್ ಜಿ ಏಲಿ, ಡಾಕ್ಟರ್ ಗುರುಲಿಂಗಪ್ಪ ಎ ಪಾಟೀಲ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸ್ಕೂಲ್ ಮತ್ತು ಕಾಲೇಜ್ ಆಫ್ ನರ್ಸಿಂಗ್ ನ ಕ್ಯಾಂಪಸ್ ನಲ್ಲಿ ಇಂದು ದಿವಂಗತ ಮಹದೇವಪ್ಪ ರಾಂಪುರೆಯವರ 104ನೆಯ ಜನ್ಮದಿನಾಚರಣೆಯನ್ನು 104 ಹೂಕುಂಡಗಳ ಸಸಿಗಳನ್ನು ನೆಡುವ ಮೂಲಕ ವಿನೂತನವಾಗಿ ಆಚರಿಸಲಾಯಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸ್ಕೂಲ್ ಅಂಡ್ ಕಾಲೇಜ್ ಆಫ್ ನರ್ಸಿಂಗ್ ನ ಕ್ಯಾಂಪಸ್ ನಲ್ಲಿ 104ನೆಯ ಡಾಕ್ಟರ್ ಮಹದೇವಪ್ಪ ರಾಂಪುರೆಯವರ ಹುಟ್ಟಿದ ದಿನಾಚರಣೆ ಆಚರಿಸಲಾಯಿತು. ಈ ದಿನದ ಅಂಗವಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ನರ್ಸಿಂಗ್ ಕ್ಯಾಂಪಸ್ ನಲ್ಲಿ 104 ಹೂಕುಂಡಗಳ ಸಸಿ ನೆಡುವುದರ ಮೂಲಕ ಡಾಕ್ಟರ್ ಮಹದೇವಪ್ಪ ರಾಂಪುರೆಯವರ 104ನೆಯ ಜಯಂತಿಯನ್ನ ವಿಭಿನ್ನವಾಗಿ ಆಚರಿಸಲಾಯಿತು. ಇದೇ ದಿನದಂದು ನರ್ಸಿಂಗ್ ಕ್ಯಾಂಪಸ್ ನಲ್ಲಿ NSS ನರ್ಸಿಂಗ್ ವಿದ್ಯಾರ್ಥಿಗಳ ತಂಡವನ್ನು ರಚಿಸಲಾಯಿತು. ಈ ಸಂದರ್ಭದಲ್ಲಿ ನರ್ಸಿಂಗ್ ಕಾಲೇಜಿನ ಡೈರೆಕ್ಟರ್ ಡಾಕ್ಟರ್ ಪೂರ್ಣಿಮಾ ಕೋರ್ವಾರ್, ಪ್ರಾಂಶುಪಾಲರಾದ ಡಾಕ್ಟರ್ ಮಹದೇವ್ ಎ ಗೋಡಿ ಹಾಗೂ ಸ್ಕೂಲ್ ಆಫ್ ನರ್ಸಿಂಗ್ ನ ಪ್ರಾಂಶುಪಾಲರಾದ ಚೇತನ್ ಸಜ್ಜನ್ ಅವರು ಉಪಸ್ಥಿತರಿದ್ದರು.
ಸಮುದಾಯ ಆರೋಗ್ಯ ಸುಶ್ರುತ ವಿಭಾಗದ ಪ್ರಾಧ್ಯಾಪಕರಾದ ಶೇಖ್ ಮೊಹಿನುದ್ದೀನ್, ಭಾಗ್ಯಶ್ರೀ ತಡ್ಕಲ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಉಳಿದ ಶಿಕ್ಷಕ ವರ್ಗದ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. Juniors and my dear friends, it's been honor to me to come at this level after completing my engineering. So this is my second degree which I am completing, and I am very blessed to come here. And the support which I have got from my teachers, it's I can't tell in words, because I thought I'll be degraded or insulted that I have completed engineering. Now I am with my interest base, I am doing my nursing. And I'm successful now, and I'm very happy. Thank you. Today we have celebrated our founder president Shri late Shri Mahadevappa Rampure sir's 104th birth anniversary, and we are more fortunate enough to be the employee of this society, which is a leading example in North Karnataka. And I thank all our students, staffs and the management for giving all these services and opportunities to the people around the Gulbarga. Thank you. And also we have arranged an NSS unit on behalf of our College of Nursing for the benefit of the students and all the other humans, where we can include multiple services under the NSS unit. And we have also arranged an 104 plantation on as a remarkable for birth anniversary of our founder president. So we are going to plant 104 plants around the campus. Thank you. ಇವತ್ತಿನ ದಿನ ನಾವು ಶ್ರೀ ಮಹಾದೇವಪ್ಪ ರಾಂಪುರೆ ಅವರ 104ನೇ ಹುಟ್ಟಿದಬ್ಬದ ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಪ್ರಾಂಗಣದಲ್ಲಿ ಟೋಟಲಿ 104 ಗಿಡಗಳನ್ನು ಪಾಟಲ್ಲಿ ಹಾಕೋ ಮುಖಾಂತರ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದು ದೊಡ್ಡ ವಿಷಯ ಅಲ್ಲ, ಆದ್ರೂ ಕೂಡ ನಾವೆಲ್ಲ ವಿಚಾರ ಮಾಡಿ ಇವತ್ತು ಒಂದು ಅಕೇಜನ್ನ ಒಂದು ಅರ್ಥಪೂರ್ಣವಾಗಿ ಮಾಡಬೇಕಂತ ತಿಳ್ಕೊಂಡು ಕಾಲೇಜಲ್ಲಿ ಒಂದು ಸುಂದರೀಕರಣ ವಿಷಯ ತಗೊಂಡು ಗಿಡಗಳನ್ನು ಹಚ್ಚೋದ್ರ ಮುಖಾಂತರ ವಾತಾವರಣ ಶುದ್ಧಿ ಆಗಬೇಕು, ಹಾಗೆ ಬಿಸಿಲಿನ ತಾಪದಿಂದ ಇರ್ತಕ್ಕಂಥ ಒಂದು ಧಗೆಯನ್ನು ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇದು ಒಂದು ಸಣ್ಣ ಒಂದು ಕ್ರಮ ಆಗ್ತಾಯಿದೆ. ಸಂಸ್ಥೆಯ ಸಂಸ್ಥಾಪಕರು ಹಾಕಿ ಕೊಟ್ಟಿರ್ತಕ್ಕಂಥ ಒಂದು ವಿಚಾರಗಳನ್ನು ನಾವು ಎಲ್ಲರೂ ಕೂಡ ಶ್ರಮವಹಿಸಿ ಇನ್ನೂ ಉತ್ತಮವಾಗಿ ಕಾಲೇಜನ್ನು ನಡೆಸ್ತಕ್ಕಂಥ ನಾವೊಂದು ವಿಚಾರದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ನಮ್ಮಲ್ಲಿ 60ರಿಂದ 100 ಸೀಟ್ ತೊಗೊಂಡಿದ್ವಿ. ಈ ಬಾರಿ 2025-26 ಈ ವರ್ಷದಲ್ಲಿ 200ಕ್ಕೆ ನಾವು ಹೋಗಿದ್ವಿ. ಇನ್ಸ್ಪೆಕ್ಷನ್ನು ಆಗಿದೆ. ಈಗ ಇನ್ನು ಕೆಲವೇ ದಿನಗಳಲ್ಲಿ 201 ಸೀಟನ್ನು ನಾವು ಪಡಿತಾ ಇದ್ದೀವಿ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಶ್ರಾವಣ ಮಾಸದ ನಿಮಿತ್ತ ಜಯನಗರದ ಶಿವಮಂದಿರದಲ್ಲಿ ನಡೆಯುತ್ತಿರುವ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿಯ 1 ತಿಂಗಳ ಪುರಾಣ ಕಾರ್ಯಕ್ರಮದಲ್ಲಿ 7ನೇ ದಿನವಾದ ಗುರುವಾರ ಸಂಜೆ ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿಯ ನಾಮಕರಣ ತೊಟ್ಟಿಲು ಸಮಾರಂಭವು ಸಡಗರ ಸಂಭ್ರಮದಿಂದ ಜರುಗಿತು. ಶ್ರಾವಣ ಮಾಸದ ನಿಮಿತ್ತ ಜಯನಗರ ಶಿವಮಂದಿರದಲ್ಲಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿಯ 1 ತಿಂಗಳ ಪುರಾಣ ಕಾರ್ಯಕ್ರಮದ 7ನೆಯ ದಿನವಾದ ಗುರುವಾರ ಸಂಜೆ ದಾನಮ್ಮನ ನಾಮಕರಣ ತೊಟ್ಟಿಲು ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ಕಲಬುರಗಿ ನಗರದ ವಿವಿಧ ಬಡಾವಣೆಯ 100 ಜನ ಸಾರ್ವಜನಿಕರು, ಹೆಣ್ಣು ಮಕ್ಕಳು ಆಗಮಿಸಿ ತೊಟ್ಟಿಲು ತೂಗುತ್ತಾ ಪದಗಳನ್ನು ಹಾಡಿದರು. ಇದಕ್ಕೂ ಮೊದಲು ತೊಟ್ಟಿಲಿಗೆ ಹೂವಿನ ಅಲಂಕಾರ ಮಾಡಿ ಪೂಜೆ ನೆರವೇರಿಸಿ ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಸೀರೆ ಉಡಿಸುವ ಶಾಸ್ತ್ರೋತ್ಸವ ನಡೆಯಿತು.
ನೆರೆದಿದ್ದ ಜನರಿಂದ ಗುಡ್ಡಾಪುರದ ಶ್ರೀ ದಾನಮ್ಮನ ಜೈಘೋಷಣೆಗಳು ಮೊಳಗಿದವು. ನಂತರ ಮಾತನಾಡಿದ ಪುರಾಣ ಪಂಡಿತ ವೇದಮೂರ್ತಿ ಶ್ರೀ ತೋಟಯ್ಯ ಶಾಸ್ತ್ರಿಗಳು, ಬೇಡಿ ಬಂದ ಭಕ್ತರಿಗೆ ಬೇಡಿದ ವರವನ್ನು ಕರುಣಿಸುವ, ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನು ನೀಡುವ ದಾನಮ್ಮ ದೇವಿಯ ಚರಿತ್ರೆ ಅಪಾರವಾದದ್ದು. ಆ ಮಾತೆಯನ್ನು ಎಷ್ಟು ವರ್ಣಿಸಿದರೂ ಸಾಲದು ಎಂದು ಹೇಳಿದರು. ದೇವರು ಎಂದರೆ ಒಪ್ಪಬಹುದು, ಆದರೆ ಕೈಲಾಸ ಎಂಬುದು ಕರ್ಮ ಕಳೆಯುವ ಸ್ಥಾನವಾಗಿದೆ. ದೇವರನ್ನು ಭಕ್ತಿಯಿಂದ ಅನುಭವಿಸಬೇಕು. ನಿರ್ಮಲ ಮನಸ್ಸು ಉಳ್ಳವರು ಭಕ್ತಿಯಿಂದ ನೆನೆದರೆ ಅಂಥವರಿಗೆ ಪಾಲಿಸುವಳು. ಗುಡ್ಡಾಪುರದಲ್ಲಿ ನೆಲೆಸಿ ಭಕ್ತರ ಆರಾಧ್ಯ ದೈವ ಎನಿಸಿಕೊಂಡವಳು ದಾನಮ್ಮ ದೇವಿ. ಜಯನಗರದ ಶಿವಮಂದಿರದಲ್ಲಿ ದಾನಮ್ಮ ದೇವಿಯ ನಾಮಕರಣ ಮಾಡುವ ತೊಟ್ಟಿಲು ಕಾರ್ಯಕ್ರಮ ನಡೆಸಿಕೊಟ್ಟಿರುವ ಟ್ರಸ್ಟಿನ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಬಣ್ಣಿಸಿದರು. ಶಿವನು ಭಕ್ತರು ಭಕ್ತಿಗಾಗಿ ಹೆಣ್ಣು ಹೊನ್ನು ಮಣ್ಣು ಮೂರು ಪಾವನ, ಲೋಕ ಪಾಪವು ಮಾಡಿದ ಪಾವನ, ಲೋಕ ಕಲ್ಯಾಣಕ್ಕಾಗಿ ದೇವರ ಕಂಕಣ. ಹೀಗೆ ಹುಟ್ಟಿದ ಕೂಸು ಮನೆ ಹಾಲು ಕುಡಿಯಲ್ಲ, ಇದು ಎಂತ ಸೋಜಿಗ ಯಾರಿಗೂ ತಿಳಿದಿಲ್ಲ, ಲಿಂಗ ಧರಿಸಿ ಆಡಿದಳಲ್ಲ. ತೊಟ್ಟಿಲು ಜೀವನದ ಪ್ರಥಮ ಮೆಟ್ಟಿಲು. ಕಾರಣ ಮೂರು ತಿಳ್ಕೊಂಡು ಕೇಳಿದ್ರೆ, ಮೊದಲನೆಯದು ತೊಟ್ಟಿಲ ಕಟ್ಟು. ತಂದೆಯ ತಾಯಿಗಳ ಹೊಟ್ಟೆಯಾಗಿ ಹುಟ್ಟಿರುವಂತಹ ಮಗುವಿಗೆ ನಾವೆಲ್ಲ ನಾಮಕರಣ ಶಾಸ್ತ್ರವನ್ನ ಆಗಿರುವಂತ ಸಂದರ್ಭದಲ್ಲಿ ಮೊದಲಿಗೆ ಆ ಮಗುವಿನನ್ನ ತೊಟ್ಟಿಲಲ್ಲಿ ಹಾಕಬೇಕಾಗಿರುವಂತ ಸಂದರ್ಭದೊಳಗ ತೊಟ್ಟಿಲ ಕಟ್ಟುತ್ತಾರೆ. ಆ ಮಗು ಬೆಳೆದು ದೊಡ್ಡವನಾದ, ಶಿಕ್ಷಣವನ್ನ ಪಡೆದ, ನೌಕರಿ ಮಾಡ್ಲಿಕ್ಕಂತ ಅಂತ ತಿಳ್ಕೊಂಡು ಕೇಳಿದ್ರೆ ಅವನಿಗೆ ಮದುವೆ ಮಾಡ್ತಾರೆ. ಮದುವೆ ಮಾಡುವಂತ ಸಂದರ್ಭದೊಳಗೆ ಬಾಸಿಂಗ ಕಟ್ಟುತ್ತಾರೆ. ಅದು ಮಧ್ಯಮ ವಯಸ್ಸು. ಇನ್ನು ಮದುವೆ ಮಾಡಿಕೊಂಡ ಮಕ್ಕಳಾದವು ಎಲ್ಲ ಮುಗಿತು ಜೀವನ ಅಂತ ತಿಳ್ಕೊಂಡು ಕೇಳಿದ್ರೆ ಅವನಿಗೆ ಮರಣ ಅನ್ನುವಂತ ಬಂದಂತ ಸಂದರ್ಭದೊಳಗ ಇನ್ನೊಂದು ಕಟ್ಟು ಯಾವುದು ಅಂತಂದ್ರೆ ಸಿದಿಗಿ ಕಟ್ಟು. ತೊಟ್ಟಿಲ ಕಟ್ಟು, ಬಾಸಿಂಗ ಕಟ್ಟು, ಆ ಸಿದಿಗಿ ಕಟ್ಟುವಂತ ಮೂರು ಕಟ್ಟುಗಳನ್ನ ಪ್ರತಿಯೊಬ್ಬರ ಜೀವನದೊಳಗೆ ನಾವೆಲ್ಲ ಅದನ್ನ ಅಳವಡಿಸಿಕೊಳ್ಳಲೇಬೇಕಾಗಿರುವಂತ ಸಂದರ್ಭದೊಳಗ ಕಾರಣ ತೊಟ್ಟಿಲು ಜೀವನದ ಪ್ರಥಮ ಮೆಟ್ಟಿಲು ಅನ್ನುವಂಥದನ್ನ ನಾವೆಲ್ಲ ಅರ್ಥೈಸಿಕೊಳ್ಳೋದ್ರ ಮೂಲಕ ಆ ತೊಟ್ಟಿಲಿಗೆ 4 ಖಾನೆಗಳಿದಾವೆ. ನಿಮ್ಮೆಲ್ಲರ ಕಣ್ಣಿಗೆ ಕಾಣುತ್ತದೆ. ಆ ತೊಟ್ಟಿಲಿಗೆ 4 ಖಾನೆಗಳು. ಆ 4 ಖಾನೆಗಳ ಅರ್ಥ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ ಚತುರ್ವಿಧ ಫಲಪುರುಷಾರ್ಥಗಳ ಸಾಂಕೇತಿಕವಾಗಿ 4 ಖಾನೆಗಳಿದಾವ. ಯಾಕೆ 3 ಇರಬೇಕಾಗಿತ್ತು, 5 ಇರಬೇಕಾಗಿತ್ತು, 4 ಯಾಕೆ ಮಾಡಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ, ಆ ಚತುರ್ವಿಧ ಫಲಪುರುಷಾರ್ಥಗಳ ಚೌಕಟ್ಟಿನ ಆ ತೊಟ್ಟಿಲದೊಳಗ ಮಗು ಆಡಬೇಕು, ಮಗು ಬೆಳಿಬೇಕನ್ನುವಂಥದನ್ನ ನಮ್ಮ ಹಿಂದೂ ಧರ್ಮದ, ನಮ್ಮ ಶಾಸ್ತ್ರದ ಪದ್ಧತಿ. ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ ಸಿರ್ಗಾಪುರ್ ಅವರು ಮಾತನಾಡಿ, ಶಿವಮಂದಿರದಲ್ಲಿ ಟ್ರಸ್ಟಿನ ಮಹಿಳಾ ಘಟಕದ ಮಹಿಳೆಯರು ನಡೆಸಿಕೊಟ್ಟ ಇಂದಿನ ತೊಟ್ಟಿಲು ಕಾರ್ಯಕ್ರಮ ಐತಿಹಾಸಿಕವಾಗಿದೆ. ದಾನಮ್ಮ ದೇವಿಯ ಕೃಪೆ ಎಲ್ಲರ ಮೇಲೂ ಇರಲಿ. 1 ತಿಂಗಳು ಹಮ್ಮಿಕೊಂಡಿರುವ ಪುರಾಣ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು. ಪ್ರಯುಕ್ತವಾಗಿ ಇವತ್ತು 7ನೇ ದಿವಸ ತಲುಪಿದ್ರಿಂದ ಇಂದು ಆ ಗುಡ್ಡಾಪುರ ತಾಯಿಯ ಏನು ಬಾಲ್ಯದ ಏನು ತೊಟ್ಟಿಲ ಕಾರ್ಯಕ್ರಮ ಅದ ಇವತ್ತು ನಾವು ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿತು. ಸಾಕಷ್ಟು ಬೇರೆ ಬೇರೆ ಬಡಾವಣೆ ಮತ್ತು ಬೇರೆ ಬೇರೆ ಊರುಗಳಿಂದ ಕೂಡ ನಮ್ಮ ಈ ಒಂದು ಶಿವಮಂದಿರಕ್ಕೆ ಬಂದು ಭಕ್ತರು ಅಪಾರ ಸಂಖ್ಯೆಯಲ್ಲಿ ಬಂದಿದ್ದರಿಂದ ಇದು ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅದೇ ರೀತಿ ಇವತ್ತು ಕೇವಲ ತೊಟ್ಟಿಲ ಕಾರ್ಯಕ್ರಮ ಅಷ್ಟೇ ಅಲ್ಲ, ಇದಕ್ಕೂ ಮೊದಲು ಕೂಡ ನಮ್ಮ ಪುರಾಣಿಕರಾದಂತ ಶ್ರೀ ತೋಟಯ್ಯ ಶಾಸ್ತ್ರಿಗಳು ಕೂಡ ದಾನಮ್ಮನ ದೇವಿಯ ಪುರಾಣವನ್ನ ಹೇಳ್ತಾ ಇದ್ದಾರೆ. ಇವತ್ತು ಕೂಡ ಅದು ಪುರಾಣ ಇತ್ತು. ಪುರಾಣ ಆದ ನಂತರ ತೊಟ್ಟಿಲ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ತೊಟ್ಟಿಲ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹಿಳೆಯರು ಅಂದ್ರೆ ಬೇರೆ ಬೇರೆ ಹೆಸರುಗಳನ್ನ ಇಡುವ ಮೂಲಕ ದಾನಮ್ಮ ದೇವಿಯ ಏನು ಬೇರೆ ಬೇರೆ ಹೆಸರಿನಿಂದ ಎಲ್ಲಾ ದೇವಿಯ ಹೆಸರಿನಿಂದ
ತೊಟ್ಟಿಲು ಕಾರ್ಯಕ್ರಮವನ್ನ ಇಟ್ಟು ಕೊನೆಯಲ್ಲಿ ದಾನಮ್ಮ ಅಂತ ಹೇಳಿ ಹೆಸರಿಡುವ ಮೂಲಕ ಇವತ್ತು ದಾನಮ್ಮಳ ಒಂದು ತೊಟ್ಟಿಲು ಕಾರ್ಯಕ್ರಮ ಮಾಡಿದ್ದೀವಿ. ಅದೇ ರೀತಿ ನಾಳೆಯಿಂದ ಆಕೆಯ ಬಾಲ್ಯ ಜೀವನ ಮತ್ತು ಯೌವನದ ಜೀವನ, ಅದೇ ರೀತಿ ಏನು ಮುಂದೆ ಮದುವೆ ಆಗಿ ನಂತರ ಏನು ಇದು ಆಗ್ತದ ಅದು ಕೂಡ ಮುಂದೆ ನಮ್ಮ ತೋಟ ಶಾಸ್ತ್ರಿಗಳು ಕೂಡ ಅದು ತಿಳಿಸ್ಕೊಡ್ತಾರ. ಅದು ತದನಂತರ ಇಡೀ ದಾನಮ್ಮ ದೇವಿ ಇಡೀ ಜೀವನವನ್ನ ಪೂರ ಸಂಪೂರ್ಣವಾಗಿ ಇವತ್ತು 1 ತಿಂಗಳ ನಿರಂತರವಾಗಿ ಪುರಾಣದ ಮೂಲಕ ನಮ್ಮ ತೋಟ ಶಾಸ್ತ್ರಿಗಳು ತಿಳಿಸ್ಕೊಡಲಿದ್ದಾರೆ. ದಿನನಿತ್ಯ ನಮ್ಮ ಜಯನಾಥ ಶಿವಮಂದಿರದಲ್ಲಿ ಇದು ಪುರಾಣದ ನಂತರ ಪ್ರಸಾದ ದಾಸೋಹ ಕೂಡ ಜರುಗಲಿದೆ. ಪ್ರಧಾನ ಕಾರ್ಯದರ್ಶಿಗಳಾದ ಸೂರ್ಯಕಾಂತ್ ಕೆಬಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಟ್ರಸ್ಟಿನ ಪದಾಧಿಕಾರಿಗಳಾದ ವೀರೇಶ್ ದಂಡೋತಿ, ಬಂಡಪ್ಪ ಕೇಸೂರ್, ಸಿದ್ದಲಿಂಗ ಗುಬ್ಬಿ, ಮಲ್ಲಯ್ಯ ಸ್ವಾಮಿ ಗಂಗಾಧರ್ ಮಠ್, ಮನೋಹರ್ ಬಡಶೇಶಿ, ಹಿರಿಯ ಸದಸ್ಯರಾದ ಬಸವರಾಜ್ ಅನ್ವರ್ಕರ್, ಭೀಮಾಶಂಕರ್ ಶೆಟ್ಟಿ, ಗುರುಪಾದಪ್ಪ ಕಾಂತ, ಬಸವರಾಜ್ ಪುರ್ಮಾ, ವೀರಪ್ಪ ಹುಡುಗಿ, ನಾಗರಾಜ್ ಖೂಬಾ, ಶಿವಪುತ್ರಪ್ಪ ಮರಡಿ, ಮಲ್ಲಯ್ಯ ಸ್ವಾಮಿ ಬೀದಿಮನಿ, ಗುಡಿಯ ಅರ್ಚಕರಾದ ವೀರಯ್ಯ ಹಿರೇಮಠ್, ಮಹಿಳಾ ಘಟಕದ ಪದಾಧಿಕಾರಿಗಳಾದ ಶೈಲಜಾ ವಾಲಿ, ಅನುರಾಧ ಕುಮಾರಸ್ವಾಮಿ, ಸುಜಾತಾ ಭೀಮಳ್ಳಿ, ಸುರೇಖಾ ಬಾಲ್ಕೊಂದೆ, ವಿಜಯ ಚೌಹಾಣ್, ಅನಿತಾ ನವಣಿ, ಲತಾ ತುಪ್ಪದ್, ಗೀತಾ ಸಿರ್ಗಾಪುರ್, ವಿಜಯ ದಂಡೋತಿ, ಗೀತಾ ಹುಡುಗಿ, ಪಾರ್ವತಿ ಶೆಟ್ಟಿ, ಗಂಗಾ ಅನ್ವರ್ಕರ್, ವಿಜಯಲಕ್ಷ್ಮಿ ಪುರ್ಮಾ, ಶಿವಲೀಲಾ ಬೊಮ್ಮಣ ಸೇರಿದಂತೆ ವಿವಿಧ ಬಡಾವಣೆಯ 100 ಮಹಿಳೆಯರು, ಹಿರಿಯರು, ಮಕ್ಕಳು ಭಾಗವಹಿಸಿದ್ದರು. ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಮಾದಿಗ ಮಹಾ ಒಕ್ಕೂಟ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಅರೆಬೆತ್ತಲೆ ಪ್ರತಿಭಟನೆ ನಡೆಸುವ ಮೂಲಕ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಮಾದಿಗ ಮಹಾ ಒಕ್ಕೂಟ ಕಲಬುರಗಿಯ ವತಿಯಿಂದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ದಿನಾಂಕ 1 ಆಗಸ್ಟ್ 2025 ಜನಾಕ್ರೋಶ ಪ್ರತಿಭಟನೆಯ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡುವ ಮೂಲಕ ಆಗ್ರಹಿಸಲಾಯಿತು. ಒಳ ಮೀಸಲಾತಿ ಜಾರಿಗೆ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ಒಳ ಮೀಸಲಾತಿ ಜಾರಿಗೆ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಇವತ್ತಿನ ದಿನ ಸದಾಶಿವ ಆಯೋಗದ ವರದಿ ಸಲುವಾಗಿ ನಮ್ಮ ಗುಲ್ಬರ್ಗ ಜಿಲ್ಲಾ ಕಡೆಯಿಂದ ನಾವೆಲ್ಲ ಸಮಾಜ ಮಾದಿಗ ಸಮಾಜ ವತಿಯಿಂದ ಉಗ್ರ ಹೋರಾಟ ಮಾಡ್ಬೇಕಂತೇಳಿ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಮತ್ತು ಗುಲ್ಬರ್ಗದಲ್ಲಿ ಹೆಣ್ಣು ಗಂಡು ಮಕ್ಕಳು ಎಲ್ಲರೂ ಕೂಡಿ ಒಂದು ಜಾತ್ರೆಯ ಉತ್ಸವ ಮಾಡ್ತಾ ಇದ್ದೀವಿ. ನಾವು CM ಅವ್ರಿಗೆ ಮನವಿ ಮಾಡ್ಕೋತೀವಿ, ಒಂದು ವೇಳೆ ಸದಾಶಿವ ಆಯೋಗ ಜಾರಿ ಮಾಡಿ ಇಲ್ಲಾಂದ್ರೆ ಕುರ್ಚಿ ಖಾಲಿ ಮಾಡಿ ಎಂಬ ಒಂದು ಸ್ಲೋಗನ್ ಇದೆ. ಆ ಟೈಪ್ ನಾವು ಎಲ್ಲರೂ ಕೂಡಿಕೆಸಿಂದ ನಾವು ಸರ್ಕಾರ ಮೇಲೆ ಒತ್ತಾಯ ಮಾಡಿಕೆಸಿಂದ ನಮ್ಮ ಸಮಾಜದ 30 ವರ್ಷದಿಂದ ಏನು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ನ್ಯಾಯ ಕೊಡ್ಬೇಕಂತ ಹೇಳಿಕೆಸಿಂದ ನಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿ. ಒಳ ಮೀಸಲಾತಿ ಒಂದು ಮಾದಿಗರ ಬೇಡಿಕೆ ಆಗಿದ್ದು 35 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈ ಯಾವುದೇ ಸರ್ಕಾರ ಆಗಲಿ ನಮ್ಮನ್ನು ಕೇಳ್ತಾ ಇಲ್ಲ. ಈ ಬಾರಿ ಈ ಉದ್ದೇಶ ಏನಂದ್ರೆ ನಾವು ಇವತ್ತು ವಾರ್ನಿಂಗ್ ಕೊಟ್ಟಂಗೆ ಇವತ್ತಿನ ದಿನ ಏನು ನಾವು ಸಭೆಯನ್ನು ಮಾಡಿ ಈ ಸಭೆಗೆ ಎಲ್ಲ ತಾಲೂಕದಿಂದ ಎಲ್ಲ ಜನರು ಬಂದಿದ್ದಾರೆ. ಇದಕ್ಕಿಂತ ಉಗ್ರವಾಗಿ ಹೋರಾಟ 10ನೇ ತಾರೀಕು ಒಳಗಾಗಿ ನಿಮಗೆ ಸರ್ಕಾರಕ್ಕೆ ಗುರು ಕೊಡೋಕೆ ನಾವು ಇಷ್ಟೆಲ್ಲ ಜನ ಸೇರಿದ್ದೀವಿ. ಒಂದು ವೇಳೆ 10ನೇ ತಾರೀಕು ಒಳಗಾಗಿ ನೀವು ಘೋಷಣೆ ಮಾಡೋದಿದ್ದರೆ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಗುಲ್ಬರ್ಗ ನಗರದಲ್ಲಿ ಒಳ ಮೀಸಲಾತಿ ಮಾದಿಗರ ಮಹಾ ಒಕ್ಕೂಟ ಎಲ್ಲಾ ಸಂಘಟನೆಗಳು, ವಿಚಾರವಂತರು, ನ್ಯಾಯವಾದಿಗಳು, ಕಾಂಟ್ರಾಕ್ಟರ್ಸ್, ವಿದ್ಯಾವಂತರು, ಮಹಿಳೆಯರು ಎಲ್ಲರೂ ಸೇರಿ ಇವತ್ತು ಪಕ್ಷ ಭೇದ ಮರೆತು ಇವತ್ತು ಒಳ ಮೀಸಲಾತಿ ಸುಮಾರು 1 ವರ್ಷದಿಂದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದ್ರು ಇನ್ನೂ ತನ ವಿಳಂಬ ಆಗ್ತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಇದೆ, ಒಂದು ನಿರ್ಮಿತವಾದ ಒಂದು ಹೋರಾಟ ಇದೆ ನೆಮ್ಮದಿ ಪರವಾಗ. ಅದಕ್ಕಾಗಿ ಬರಂತ ಸೆಷನ್ ನಲ್ಲಿ 11 ತಾರೀಕಿನ ಸೆಷನ್ ನಡೀತದ. ಆ ಸೆಷನ್ ನಲ್ಲಿ ಮುಖ್ಯಮಂತ್ರಿಗಳು ತಕ್ಷಣ ಇದನ್ನ ಜಾರಿ ಮಾಡಿ ಈ ಜನರಿಗೆ
ನ್ಯಾಯ ಒದಗಿಸ್ಕೊಡ್ಬೇಕನ್ನೋದ ನಿಟ್ಟಿನಲ್ಲಿ ಮಾದಿಗರ ಮಹಾ ಒಕ್ಕೂಟ ಇಡೀ ರಾಜ್ಯದಂತ 1ನೇ ತಾರೀಕು ಮಾಡೋ ಉದ್ದೇಶ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಮಾಡ್ಬೇಕನ್ನೋ ಉದ್ದೇಶ ಮಾಡಿದೆ. ಅದಕ್ಕೆ ಗುಲ್ಬರ್ಗ ನಗರದ ಎಲ್ಲಾ ಜಿಲ್ಲೆಯಲ್ಲಿ ಬಂದಂತ ಮತ್ತು ನಗರದ ಎಲ್ಲಾ ಸಾರ್ವಜನಿಕರು, ನಮ್ಮ ಸಮಾಜದ ಎಲ್ಲಾ ಮುಖಂಡರು, ಚಿಂತಕರು ಎಲ್ಲರೂ ಸೇರಿ ಇವತ್ತ ಪ್ರತಿಭಟನೆ ಮಾಡ್ತಿದ್ವಿ. ಈ ಪ್ರತಿಭಟನೆಗೆ ಸರ್ಕಾರ ಮಣಿ ಹಾಕಿ ಬರೋ ದಿನಗಳಲ್ಲಿ ಈ ಒಳ ಮೀಸಲಾತಿ ತಕ್ಷಣ ಜಾರಿ ಮಾಡಿದ್ರೆ ಈ ಮಾದಿಗೆ ಒಂದು ನ್ಯಾಯ ಸಿಕ್ಕತ್ತ, ಆ ಉದ್ದೇಶದಿಂದ ನಾವು ಇವತ್ತಿನ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಮುಖಾಂತರ ಎಲ್ಲ ಸಮಾಜ ಮುಖಂಡರು ತಮ್ಮ ಅತ್ಯಂತ ಪರಿಶ್ರಮವನ್ನ ಹೋರಾಟಕ್ಕೆ ಕಳೆದ 30 ವರ್ಷಗಳಿಂದ ಬಂದಿದ್ದಾರೆ. ಅವರ ಹೋರಾಟಕ್ಕೆ ಶುಭವನ್ನ ಕೋರುತ್ತಾ ಮುಂದಿನ ಹೋರಾಟ ಕೂಡ ನಾವು ಇಲ್ಲಿವರೆಗೂ ನಿಲ್ಲಿಸೋದಿಲ್ಲ. ನ್ಯಾಯ ಸಿಗುವವರೆಗೂ ನಮ್ಮೆಲ್ಲರ ಹೋರಾಟ ಮುಂದುವರಿಯುತ್ತದೆ ಅಂತ ಹೇಳಿ ನಾನು ಇಲ್ಲಿವರೆಗೂ ಹೋರಾಟ ಮಾಡಿದವರಿಗೆ ಎಲ್ಲರಿಗೂ ಶುಭವನ್ನ ಕೋರ್ತಾ ಇದ್ದೇನೆ. ಈ ಪ್ರತಿಭಟನೆಯಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮಡು, ಮಾದಿಗ ಸಮಾಜದ ಮುಖಂಡರುಗಳಾದ ರಾಜು ವಾಡೇಕರ್, ಎಚ್ ನಾಗೇಶ್, ಭೀಮಣ್ಣ ಬಿಲ್ಲವ್, ಪರಮೇಶ್ವರ್ ಖಾನಾಪುರ್, ಲಿಂಗರಾಜ್ ತಾರ್ಫೈಲ್, ರಮೇಶ್ ವಾಡೇಕರ್, ಮಲ್ಲಿಕಾರ್ಜುನ್ ಜಿನಕೇರಿ, ವಿಜಯ್ ಕುಮಾರ್ ಅಡಿಕಿ, ಮಲ್ಲಪ್ಪ ಮಾದರ್, ರಾಜು ಮುಕ್ಕಣ್, ಮಲ್ಲಿಕಾರ್ಜುನ ದೊಡ್ಡಮನಿ, ನ್ಯಾಯವಾದಿಗಳಾದ ಸತೀಶ್ ಅಳ್ಳಳ್ಳಿ, ಅರುಂಧತಿ, ಶ್ರೀನಿವಾಸ್ ರಾಮನಾಳ್ಕರ್, ಅನಿಲ್ ಕುಮಾರ್ ಡೋಂಗರ್ಗಾಂವ್, ಗುಂಡಪ್ಪ ಶಿರೋಡಾಣ್, ಪ್ರದೀಪ್ ಭಾವೆ, ರಂಜಿತ್ ಮೂಲಿಮನಿ, ರಾಜು ಕಟ್ಟಿಮನಿ, ನಿಜಪ್ಪ ಮಡಿಕಿ ಸೇರಿದಂತೆ ಇತರೆ ಅನೇಕ ಜನ ಮಾದಿಗ ಸಮಾಜದ ಮುಖಂಡರುಗಳು ಭಾಗವಹಿಸಿದ್ದರು. ಕೂಡಲೇ ಜಿಮ್ಸ್ ಆಸ್ಪತ್ರೆಯಲ್ಲಿ ಐಸಿಯು ಬೆಡ್ಗಳ ಸಂಖ್ಯೆ ಹೆಚ್ಚಳ ಮಾಡುವಂತೆ ಆಗ್ರಹಿಸಿ ಬಿಜೆಪಿ ಒಬಿಸಿ ಮೋರ್ಚಾದ ವತಿಯಿಂದ ಇಂದು ಗೋಲಿಯಾಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಗುಲ್ಬರ್ಗಾ ವೈದ್ಯಕೀಯ ಮತ್ತು ವಿಜ್ಞಾನ ಸಂಶೋಧನಾ ಆಸ್ಪತ್ರೆಯಲ್ಲಿ ನಿತ್ಯವೂ ಕಲಬುರಗಿ ಜನತೆಗೆ ಐಸಿಯು ಇಲ್ಲದೆ ಅನೇಕ ರೋಗಿಗಳು ನರಳಾಡುತ್ತಾ ಜೀವ ಕಳೆದುಕೊಂಡಿದ್ದಾರೆ. ಕೂಡಲೇ ಜಿಮ್ಸ್ ಆಸ್ಪತ್ರೆಯಲ್ಲಿ ಹೆಚ್ಚುವರಿಯಾಗಿ ಐಸಿಯು ಬೆಡ್ ಹೆಚ್ಚಳ ಮಾಡಬೇಕೆಂದು ಆಗ್ರಹಿಸಿ ಭಾರತೀಯ ಜನತಾ ಪಕ್ಷ ನಗರ ಘಟಕದ ವತಿಯಿಂದ ಡಿಸಿ ಕಚೇರಿಯ ಎದುರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಡಾಕ್ಟರ್ ಅಜಯ್ ಸಿಂಗ್ ಸೇರಿದಂತೆ ಶಾಸಕರ ಮುಖವಾಡವನ್ನ ಧರಿಸಿ ಗೋಲಿ ಆಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಬಿಜೆಪಿ ಒಬಿಸಿ ಮೋರ್ಚಾ ನಗರ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ಅನುಕೂಲವಾಗಲಿ ಎಂದು ಅನೇಕ ವೈದ್ಯಕೀಯ ಸೌಲಭ್ಯಗಳನ್ನು ತರುತ್ತಿರುವುದು ಶ್ಲಾಘನೀಯವಾಗಿದೆ. ಆದರೆ ವೈದ್ಯರಾಗಲಿ ಅಥವಾ ಸಿಬ್ಬಂದಿಗಳಾಗಲಿ ರೋಗಿಗಳಿಗೆ ಉತ್ತಮ ಸೇವೆ ನೀಡುತ್ತಿದ್ದಾರೆ ಎನ್ನುವ ಸಂಶಯಗಳು ಮೂಡಲಾರಂಭಿಸಿವೆ ಎಂದು ತಮ್ಮ ಗಮನಕ್ಕೆ ತರಬಯಸುವೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ವೈದ್ಯಕೀಯ ಮತ್ತು ವಿಜ್ಞಾನ ಕೇಂದ್ರ ಸಂಶೋಧನಾ ಕೇಂದ್ರವಂತ ಜಿಮ್ಸ್ ಆಸ್ಪತ್ರೆಯಲ್ಲಿ ಕಲಬುರಗಿ ಜಿಲ್ಲಾ ನಗರದಲ್ಲಿ ಮತ್ತು 25 ಲಕ್ಷದಿಂದ 30 ಲಕ್ಷ ರೂಪಾಯಿ ಜನಸಂಖ್ಯೆ ಹೊಂದಿರುವುದು. ಗುಲ್ಬರ್ಗ ನಗರದಲ್ಲಿ ಆರೋಗ್ಯದಂತೆ ಗುಲ್ಬರ್ಗ ನಗರದಲ್ಲಿ ಕಲಬುರಗಿ ತಾಲೂಕಿನ ಎಲ್ಲ ಜನಸಂಖ್ಯೆ ಕೂಡಿಕೊಂಡು 2 ಲಕ್ಷ ಜನಸಂಖ್ಯೆ ಬರ್ತಿದೆ. ದಿನನಿತ್ಯದಲ್ಲಿ ಇವತ್ತು ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ 10 ಬೆಡ್ಗಳು, ಐಸಿಯುಲ್ಲಿ 10 ಬೆಡ್ಗಳಿದೆ. ಯಾವುದೇ ರೋಗಿಗಳಿಗೆ ಹೋದರೆ ಅಲ್ಲಿ ಇವತ್ತು ಏನಾದರೂ ಅವಿತ್ಯದ ಘಟನೆ ಆದರೆ ಐಸಿಯುಲ್ಲಿ 10 ಬೆಡ್ ಆದ್ರೆ ಏನು ಇವತ್ತು ಸರ್ಕಾರಕ್ಕೆ ನಾಚಿಗೀಡಿ ಆಗ್ಬೇಕದು. ವೈದ್ಯಕೀಯ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ ಅವರು ಇವತ್ತು ಏನ್ ಹೇಳಕತ್ತಾರ ಅಂದ್ರ ಮೆಡಿಕಲ್ ಹಬ್ ಅಂತೇಳಿ ಮಾಡ್ತೀನಿ ಅಂತ ಹೇಳಕತ್ತಾರ. ಎಲ್ಲಿ ಮೆಡಿಕಲ್ ಹಬ್ಬ? ಇವತ್ತು ಕಲಬುರಗಿದಲ್ಲಿ ಜಿಮ್ಸ್ ಆಸ್ಪತ್ರೆ ಬಹುಮಾಡಿ ಕಟ್ಟಡ ಆಗಿರುವಂತ ಕಲಬುರಗಿ ನಗರದಲ್ಲಿ ಬರೀ ಕಟ್ಟಡ ನೋಡ್ಲಿಕ್ಕೆ ಆಗ್ಯದ ಹೊರತಾಗಿ ಇವತ್ತು ಐಸಿಯುಲ್ಲಿ ಬರೇ ಯಾವುದೇ ಸವಲತ್ತು ಸಿಗಲಾಗ್ಯದ. ಇವತ್ತು ಮೊನ್ನೆ ನಡೆದಂತ ಘಟನೆ ಒಂದು ಗರ್ಭಿಣಿಯರಿಗೆ ಡೆತ್ತಾಯ್ತು. ಯಾಕಂದ್ರೆ BP ಲೋ ಆಗಿದೆ ವೈದ್ಯಕೀಯರು ಹೇಳ್ತಿದ್ದಾರೆ. ಇವತ್ತು ಕಲಬುರಗಿ ನಗರದಲ್ಲಿ 1 ಲಕ್ಷ ಜನಸಂಖ್ಯೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿರ್ತಾರೆ. ಯಾಕಂದ್ರೆ ನಾಯ್ಕುಡಿ ಅಂತ ಎತ್ತಿರುವಂತ ಖಾಸಗಿ ಆಸ್ಪತ್ರೆಯಲ್ಲಿ 25ರಿಂದ 50 ತನಕ ಐಸಿಯು ಬೆಡ್ಗಳಿವೆ. ಕೂಡಲೇ ವೈದ್ಯಕೀಯ ಸಚಿವರು ಶರಣಪ್ರಕಾಶ್ ಪಾಟೀಲ್ ಅವರು ಜಿಮ್ಸ್ ಆಸ್ಪತ್ರೆಯಲ್ಲಿ 100ರಿಂದ 200ವರೆಗೆ ಐಸಿಯು ಬೆಡ್ ಮಾಡ್ಬೇಕಂತ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ. ಮಾನ್ಯ ಎಲ್ಲಾ ಸಚಿವರು ಕೂಡಿಕೊಂಡು ಮತ್ತೆ ಇಲ್ಲಿಯ ಶಾಸಕರು ಕೂಡ ವಿಧಾನಸಭಾದಲ್ಲಿ ಈ ಭಾಗದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮತ್ತು ಯಾವುದೇ ಕಾಳಜಿ ವಹಿಸ್ತಿಲ್ಲ. ಅದರ ಕಾರಣವಾಗಿ ಇವತ್ತು ಅವರು ವಿಧಾನಸಭಾದಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ಗೋಳಿ ಆಡುವ ಮುಖಾಂತರವಾಗಿ ಅವರ ಕಾರ್ಯ ವೈಖರಿಯನ್ನು ಕಂಡು ನಾವು ಬಿಜೆಪಿ ಒಬಿಸಿ ಮೋರ್ಚಾದಿಂದ ವಿನೂತನವಾಗಿ ಪ್ರತಿಭಟನೆ ಮಾಡಕತ್ತೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ಒಬಿಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದ ಅಭಿಷೇಕ್, ಲೋಕೇಶ್ ಶಿಲ್ವಂತ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.
ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆಲ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.